ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ಹಿರಿಯ ಪತ್ರಕರ್ತ ಅಗ್ನಿ ಶ್ರೀಧರ್ ಅವರ ಎಕ್ಸ್ಕ್ಲೂಸಿವ್ ಮಾತು. ಡಿ ಗ್ಯಾಂಗ್ ವಿಕೃತ ಕೃತ್ಯಕ್ಕೆ ಅಗ್ನಿ ಶ್ರೀಧರ್ ಅವರು ಏನು ಹೇಳಿದ್ದಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿಶ್ಲೇಷಣೆ ಏನು, ಇಡೀ ಸ್ಯಾಂಡಲ್ವುಡ್ ತಲೆ ತಗ್ಗಿಸುವ ಘಟನೆ ಅಂತ ಜನ ಮಾತಾಡ್ತಿದ್ದಾರೆ. ಫಿಲಂ ಚೇಂಬರ್ ಕೂಡ ನಿನ್ನೆ ಮಹತ್ವದ ಮೀಟಿಂಗ್ ಮಾಡಿತು. ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಓವರಾಲ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ವಿಕೃತ ಕೃತ್ಯಕ್ಕೆ ಅಗ್ನಿ ಶ್ರೀಧರ್ ಅವರ ಎಕ್ಸ್ಕ್ಲೂಸಿವ್ ಮಾತು ರಿಪಬ್ಲಿಕ್ ಕನ್ನಡ ಜೊತೆ. ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯ ಏನು ಹೇಳಿದ್ದಾರೆ, ಎಕ್ಸ್ಕ್ಲೂಸಿವ್ ಮಾತು ನಿಮ್ಮ ಮುಂದೆ ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರು ಅಗ್ನಿ ಶ್ರೀಧರ್ ಅವರೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ಮೋಸ್ಟ್ಲಿ ದಿನನಿತ್ಯ ಜನಸಾಮಾನ್ಯರಿಗೆ ಹೇಗಾಗ್ತಿದೆ ಅಂದ್ರೆ ಈ ಕೊಲೆ ಪ್ರಕರಣಗಳು ಆಗ್ತಾನೆ ಇರುತ್ತೆ. ಯಾಕಿಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗಿದೆ ಅಂದ್ರೆ ಅದು ಡಿ ಬಾಸ್ ಅಂದ್ರೆ ನಟ ದರ್ಶನ್ ಅವರ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಹೇಗ್ ನೋಡ್ತೀರಿ ಈ ಪ್ರಕರಣ, ಏನ್ ಹೇಳ್ತೀರಿ, ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್? ಎಲ್ಲ ಇದು ಆಗಬಾರ್ದಾಗಿತ್ತು, ಯಾವ ಕಾರಣಕ್ಕೂ ಆಗಬಾರ್ದಾಗಿತ್ತು. ಒಬ್ಬ ಕಲಾವಿದ ಅಂದರೆ ಸಮಾಜ ಅವನ ಜೊತೆ ಐಡೆಂಟಿಫೈ ಮಾಡ್ಕೊಂಡಿರುತ್ತೆ. ಒಂದು ಲಕ್ಷಾಂತರ ಜನ ಐಡೆಂಟಿಫಿಕೇಷನ್ ಮಾಡ್ಕೊಂಡಿರ್ತಾರೆ. ಅಂಧಾಭಿಮಾನಿಗಳು ಅವನು ಏನು ಮಾಡಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾರೆ. ಈ ದರ್ಶನ್ ಜನಪ್ರಿಯತೆ ಜೊತೆಗೆ ಜವಾಬ್ದಾರಿ ಬೆಳೆಸ್ಕೊಳ್ಳಲಿಲ್ಲ, ಆ ಥರ ಹವ್ಯಾಸಗಳನ್ನ ರೂಢಿಸ್ಕೊಳ್ಳಲಿಲ್ಲ. ತಾನು ಅಟ್ಲೀಸ್ಟ್ ತನ್ನ ತಂದೆ ಮತ್ತು ತಂದೆಯವರು 30 ವರ್ಷಗಳ ಕಾಲ ಒಡನಾಟ ಇತ್ತು ಅವರಿಗೆ ಡಾಕ್ಟರ್ ರಾಜ್ ಅವ್ರ ಜೊತೆ. ಅವ್ರನ್ನೆಲ್ಲ ಚಿಕ್ಕ ಹುಡುಗರಲ್ಲಿ ನೋಡಿರೋ ಹುಡುಗ ಅದನ್ನು ಬೆಳೆಸ್ಕೊಳ್ಳಲಿಲ್ಲ. ಆ ಜವಾಬ್ದಾರಿ ಬೆಳೆಸ್ಕೊಂಡಿದ್ದಿದ್ರೆ ನನ್ನ ಲಕ್ಷಾಂತರ ಅಭಿಮಾನಿಗಳನ್ನ ನಾನು ಬೆಳೆಸ್ತಾ ಹೋಗಬೇಕು ಅನ್ನೋ ಅರಿವನ್ನು ಬೆಳೆಸ್ಕೊಂಡಿದ್ರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಂತಹ ಕೃತ್ಯಗಳಾಗಲ್ಲ. ಕರೆಕ್ಟ್ ಸರ್. ಒಂದು ಸಾರ್ವಜನಿಕ ವಲಯದಲ್ಲಿ ಕೇಳೋದಕ್ಕೆ ಸಿಕ್ಕಿರುವಂತಹ ಒಂದು ಮಾತು, ಯಾಕೆ ನಟ ದರ್ಶನ್ ಅವರು ಇಂಥ ಮನಸ್ಥಿತಿಗೆ ತಲುಪು ಬಿಟ್ರು ಅನ್ನುವಂತಹ ಪ್ರಶ್ನೆಗೆ ಇವರೇನು ಏಕಾಏಕಿ ಸ್ಟಾರ್ ಪಟ್ಟ ಗಿಟ್ಟಿಸ್ಕೊಂಡವರಲ್ಲ, ಬಹಳ ಕಷ್ಟದ ದಿನಗಳನ್ನ ಎದುರಿಸ್ಕೊಂಡು ಬಂದವರು, ಯಾಕೆ ಇಂಥ ಮನಸ್ಥಿತಿ ಬಂದಿರಬಹುದು ಅಂತ ತಾವೇ ಹೇಳ್ದಂಗೆ ಸಾವಿರಾರು ಜನ ಅಭಿಮಾನಿಗಳಿಗೆ ಉತ್ತಮ ಮಾದರಿ ಆಗಬೇಕಾಗಿತ್ತು. ಅಭಿಮಾನಿಗಳನ್ನೇ ಇವರು ಸೆಲೆಬ್ರಿಟಿಗಳಂತ ಕರೆದವರು. ಒಂದು ಅಭಿಮಾನಿಯ ಜೀವ ತೆಗೆಯುವ ಮಟ್ಟಿಗೆ ಇವ್ರ ಮನಸ್ಥಿತಿನ ಯಾಕೆ ಅನ್ನೋ ಪ್ರಶ್ನೆ ಬಂದ್ಬಿಡ್ತು ಸಾರ್ವಜನಿಕ ವಲಯದಿಂದ. ಇಲ್ಲ, ಇಲ್ಲಿ ಒಂದೇನಾಗಿದೆ, ವೈಯಕ್ತಿಕವಾಗಿ ಆತ ಸಿಟ್ಟು ಬೆಳೆಸ್ಕೊಂಡಿದ್ದಾನೆ. ಯಾಕೆಂದರೆ ಆ ಹುಡುಗ ಕೊಟ್ಟಿರೋ ಇದು ಶ್ರುತಿ ಮಹಿಳೆಯಾಗಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಹೇಗಿದೆ ನಮ್ಮ ಆನ್ಲೈನ್ ಮೆಸೇಜಿಂಗ್ ಚಾಟಿಂಗ್ ಅಂತ ಹೇಳಿದ್ರೆ ಬಹಳಷ್ಟು ಹೆಣ್ಮಕ್ಳುಗಳು ಡಿಪ್ರೆಷನ್ಗೆ ಹೋಗಿದ್ದಾರೆ. ಎಕ್ಸಾಕ್ಟ್ಲಿ. ಆಮೇಲೆ ಇವನು ಅಭಿಮಾನಿ ಅಂತ ಹೇಳ್ಕೊಳ್ಳೋ ಆ ಹುಡುಗನಿಗೆ ಗೊತ್ತಿರಬೇಕಾಗಿತ್ತು ನಾನು ಯಾರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದೀನೋ ಆತ ಸ್ವಲ್ಪ ಹುಚ್ಚು ಮನುಷ್ಯ ಮತ್ತು ದೈಹಿಕವಾಗಿ ಸಿಟಿ ಹೇಳ್ತಾನೆ, ಸಿಟ್ಟಿಗೆ ಹೇಳಿದಾಗ ಏನನ್ನೂ ಯೋಚನೆ ಮಾಡಲ್ಲ ಅಂತ. ಆ ಹೆಣ್ಮಗಳು ಒಂದು ಸಾರಿ ಬ್ಲಾಕ್ ಮಾಡಿದ ಮೇಲೂ ಮಾಡಿದಾಗ ಇದು ಈತನ ಗಮನಕ್ಕೆ ಹೋದಾಗ ಆತನಿಗೆ ಆಕ್ರೋಶನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ. ಆದರೆ ಆ ಆಕ್ರೋಶವನ್ನು ಹೊರ ಹಾಕಿದ ರೀತಿ ಇತ್ತಲ್ಲ, ಗುಂಪು ಸೇರಿಸ್ಕೊಂಡು ಅವನ್ನ ಕರೆಸಿ ಅವನಿಗೆ ಹೊಡೆದು, ಯಾರು ಏನೇ ಹೇಳಲಿ ಏನಾದರೂ ಅಂದ್ಕೊಳ್ಳಿ, ನಾನು ಒಂದು ಹೇಳ್ತೀನಿ, ಇಟ್ ಇಸ್ ನಾಟ್ ಎ ಪ್ಲ್ಯಾನ್ಡ್ ಮರ್ಡರ್. ಬಟ್ ಹಾಗಂದ ತಕ್ಷಣ ಅದರ ಗ್ರಾವಿಟಿ ಕಡಿಮೆ ಆಗಲ್ಲ, ಆ ಒಂದು ಕ್ರೈಮ್ನ ತೂಕ ಇಳಿಯಲ್ಲ. ಕಾರಣ ಏನಂತ ಹೇಳಿದ್ರೆ ಕಿಡ್ನ್ಯಾಪ್ ಮಾಡಿದ್ದಾರೆ, ಇಲ್ಲಿಗಲ್ ಕನ್ಫೈನ್ಮೆಂಟ್ ಇದೆ, ಇವೆಲ್ಲ ಬಂದೇ ಬರ್ತಾವೆ ಮುಂದೆ. ಬರೀ ಕೊಲೆ ಅನ್ಬೇಡಿ, ಆ ಕೊಲೆಗೆ ಪೂರಕವಾಗಿ ಇವತ್ತು ಕಿಡ್ನ್ಯಾಪಿಂಗ್ ಅನ್ನೋದು ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಹೈನಸ್ ಕ್ರೈಮ್. ಗಂಭೀರವಾದ ಅಪರಾಧ ಅದು. ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದಿರೋದು, ದಟ್ ಇಟ್ ಸೆಲ್ಫ್. ಆ ಹುಡುಗ ಬದುಕ್ಬಿಟ್ಟಿದ್ದಿದ್ರು, ಅವನಿಗೆ ಸ್ವಲ್ಪ ಏಟು ಹೊಡೆದು ಕಳಿಸ್ಬಿಟ್ಟಿದ್ದಿದ್ರು, ಅವನೇನಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಕಿಡ್ನ್ಯಾಪ್ ಕೇಸ್ ಭಾಳ ಸೀರಿಯಸ್ ಆಗ್ತಿತ್ತು. ಹಿಂದೆ ಯಾವುದೋ ಒಬ್ಬ ಸಪ್ಲೈಯರ್ಗೆ ಹೊಡೆದಾಗಲ್ಲ, ಅದು ತುಂಬ ಸೀರಿಯಸ್ ಆಗ್ತಿತ್ತು. ಈತ ತನ್ನ ಮೇಲೆ ತಾನು ಹಿಡಿತಾ ಕಳ್ಕೊಂಡ್ಬಿಟ್ಟಿದ್ದಾನೆ. ಇವತ್ತು ಹೆಣ್ಮಕ್ಳು ನರಳೋದನ್ನು ನೋಡಿದಾಗ ಈಗ ನಮಗೆ ಆಗಲಿ ತೋರಿಸಿದಾಗ ಸಿಟ್ಟು ಬರುತ್ತೆ, ಆದರೆ ನಮ್ಮ ಮೇಲೆ ಹಿಡಿತಾ ನಾವು ಕಳ್ಕೊಳ್ಳೋದಿಲ್ಲ. ಮತ್ತು ನಮಗೆ ಮಾತ್ರ, ನಮ್ಮ ಹೆಣ್ಮಗ್ಳಿಗೆ ಮಾತ್ರ ಆಗಿದೆ ಅನ್ನೋಷ್ಟು ಅವಿವೇಕಿಗಳು ನಾವು ಆಗೋದಿಲ್ಲ. ಇದು ಎಲ್ರಿಗೂ ಆಗುತ್ತೆ, ನಮಗೂ ಆಗಿದೆ ಅಂಥೇಳಿ ಅಲ್ಲಿರೋ ಹುಡುಗನಿಗೆ ಹೇಳಿ ಅವನ್ನ ಕೂರಿಸ್ಕೊಳಪ್ಪ, 2 ಕಪಾಳು ಕುಡಿದು ಫೋನ್ ಮಾಡಿಸು ಅಂತ ಹೇಳಿ ಮುಗಿದೋಗಿರೋದು.
ಅದು ಈ ನಟನೇ ಮಾತನಾಡಿದಿದ್ರೆ ಬರೀ ನಮ್ಮನೆ ಹೆಣ್ಮಗಳಿಗೆಲ್ಲ ಯಾರ ಮನೆಗೂ ಮಾಡಬೇಡ ಇದನ್ನ ಅಂತ ಹೇಳಿದರೆ ಜೀವನ ಪೂರ್ತಿ ಬದಲಾಗ್ತಾ ಇದ್ದ. ಇವತ್ತು ಈ ಕೊಲೆ ಮಾಡೋದ್ರ ಮೂಲಕ ಅವನು ಬದಲಾಗೋ ಅವಕಾಶನೇ ಕಿತ್ಕೊಂಡ್ಬಿಟ್ರಿ. ಒಂದು ಕೊಲೆ ಇದೆಯಲ್ಲ, ಯಾವ ಕಾರಣಕ್ಕೂ ಅದು ಸಮರ್ಥನೀಯ ಅಲ್ಲ. ಯಾವುದೇ ಕೊಲೆ ಇರಲಿ ಸಮರ್ಥನೀಯ ಅಲ್ಲ. ಕಾರಣ ಏನು ಅಂದರೆ ಅವನಿಂದ ನಾವು ಬದಲಾಗೋ ಒಂದು ಇದನ್ನೇ ಕಿತ್ಕೊಂಡ್ಬಿಡ್ತೀವಿ, ಹಕ್ಕನ್ನೇ ಕಿತ್ಕೊಳ್ತೀವಿ, ಆ ಅವಕಾಶ ಕಸ್ತ್ಕೊಂಡು ಬಿಡ್ತೀವಿ. ಸೊ ಇವ್ರು ಮಾಡಿಬಿಟ್ಟು ಅವ್ನು ಬದಲಾಗೋದಕ್ಕೆ ಅವಕಾಶನೇ ಕೊಡಲಿಲ್ಲ. ಅವನ್ನ ಬದಲು ಮಾಡಿದ್ದಿದ್ರೆ ತುಂಬ ದೊಡ್ಡವನಾಗ್ತಿದ್ದ. ಆದರೆ ಆಗೇನಾಗ್ತಿತ್ತು, ಈ ಕೊಲೆ ಆಗ್ತಾ ಇರಲಿಲ್ಲ, ನಾನು ಇದಕ್ಕೆ ಉತ್ತರ ಕೊಡ್ತಾ ಇರಲಿಲ್ಲ ಅಲ್ವಾ? ಕರೆಕ್ಟು. ಶ್ರೀಧರ್ ಸರ್, ನೀವೇ ಹೇಳ್ದಂಗೆ ಅದ್ಭುತ ಮಾತನ್ನ ಹೇಳಿದ್ರಿ. ಯಾವುದೇ ಹೆಣ್ಮಕ್ಳಿಗೆ, ನಮ್ಮಮ್ಮನೆ ಹೆಣ್ಮಕ್ಳಲ್ಲ, ಯಾವುದೇ ಹೆಣ್ಮಕ್ಳಿಗಾದ್ರೂ ಕೂಡ ಇಂಥ ಮೆಸೇಜ್ಗಳು, ಅಶ್ಲೀಲ ವಿಡಿಯೋಗಳಾಗ್ಲಿ ಮೆಸೇಜ್ಗಳಾಗ್ಲಿ ಬರಬಾರ್ದು. ಎಲ್ಲರೂ ಕೂಡ ಅದನ್ನ ಖಂಡಿಸ್ತೀವಿ. ಆದ್ರೆ ಹೇಳೋ ರೀತಿ ಬೇರೆ ಆಗಿರ್ಬೇಕಿತ್ತು, ಹಿಡಿದಿರೋ ದಾರಿ ತಪ್ಪಾಗಿದೆ ಅನ್ನೋ ವಿಚಾರವನ್ನ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ. ಈಗ ಬಹುತೇಕರಿಗೊಂದು ಪ್ರಶ್ನೆ ಬರುತ್ತೆ ಸರ್, ಏನು ಎಜುಕೇಟೆಡ್ ಅಲ್ಲಪ್ಪ ಒಬ್ಬ ವ್ಯಕ್ತಿಗೆ, ಆತಕ್ಕೆ ತಿಳುವಳಿಕೆನೇ ಇಲ್ಲ, ಹಾಗಾಗಿ ಕಾನೂನು ಮೀರಿ ವರ್ತನೆ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ತೀವಿ ಕೆಲವೊಂದು ಪ್ರಕರಣಗಳಲ್ಲಿ. ಬಟ್ ಇಲ್ಲಿ ಎಲ್ಲ ಅರಿತವರು, ಕಾನೂನಿನ ಅರಿವಿದ್ದವರು, ಕಾನೂನಿನ ಚೌಕಟ್ಟಲ್ಲಿ ಬದುಕ್ತಾ ಇರೋರೆ ಕಾನೂನನ್ನ ಕೈಗೆತ್ಕೊಂಡ್ಬಿಟ್ರೆ ಏನ್ ಸಂದೇಶ ಕೊಡ್ತಾರೆ ಇವರು ಸಮಾಜಕ್ಕೆ ಅನ್ನೋ ಪ್ರಶ್ನೆ ಬರುತ್ತೆ ಶ್ರೀಧರ್ ಸರ್. ಇಲ್ಲ, ಈತ ಎಡವಿದ್ದು ಎಲ್ಲಿ ಅಂತ ಹೇಳಿದ್ರೆ ಮೊದಲು ಹವ್ಯಾಸ. ನಾನು ಒಂದು ಹೇಳ್ತೀನಿ ಕೇಳಿ, ಆತ ಒಂದು ಕುಡ್ತಾ ಒಂದು ಬಿಟ್ಟಿದ್ದಿದ್ರೆ ಅತ್ಯಂತ ಮಾದರಿ ಕಲಾವಿದ ಆಗ್ತಿದ್ದ, ವಿನಯವಂತ, ಎಲ್ಲರ ಜೊತೆ ಗೌರವ ಕೊಟ್ಟು ವಿನಯದಲ್ಲಿ ನಡ್ಕೊಳ್ಳೋ ಹುಡುಗ. ಆದರೆ ಆ ಕುಡಿದ ತಕ್ಷಣ ರಿವರ್ಸ್ ಆಗಿಬಿಡುತ್ತೆ. ಇದು ನಂಬರ್ 1. ಮತ್ತು ಆತ ಸುತ್ತಲೂ ಸೇರಿಸಿಕೊಂಡ ಗುಂಪು, ಆ ಗುಂಪು ಯಾರೂ ಸಹ ಇವನಿಗೆ ತಿಳಿ ಹೇಳ್ತಿದ್ರು, ರೇಗ್ತಿದ್ರು ಅಂತಲೇ ಅನಿಸೋದಿಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.